ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಂಜಿತಾ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಟಿ ಸೋಮಶೇಖರ್ ಅವರು ಪ್ರತಿದಿನವೂ ಜನಸೇವೆಯಲ್ಲಿ ತೊಡಗಿರ್ತಾರೆ. ಇಂದು ಸಹ ನಾನು ಆ ಕಾರ್ಯಕ್ರಮಗಳನ್ನ ಹೊಂದಿಕೊಂಡಿದ್ದು ಯಾವೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದ್ರು, ಕ್ಷೇತ್ರದಲ್ಲಿ ಇಂದು ಏನೆಲ್ಲ ಬೆಳವಣಿಗೆಗಳಾಗಿದೆ ನೀವೇ ನೋಡಿ. ಮೈಸೂರು ರಸ್ತೆಯಿಂದ ರಾಮುಹಳ್ಳಿಯ ಮುಖ್ಯ ರಸ್ತೆಯವರೆಗೆ ಅಭಿವೃದ್ಧಿ ಕಾಮಗಾರಿಗೆ ಗುದ್ಲಿ ಪೂಜೆಯನ್ನು ನೆರವೇರಿಸಿದರು. ನಂತರ ಚಂದ್ರಪ್ಪ ಸರ್ಕಲ್ ಮತ್ತು ಚಿಕ್ಕನಹಳ್ಳಿಯ ಮುಖ್ಯ ರಸ್ತೆಗೆ ಅಭಿವೃದ್ಧಿ ಕೆಲಸಕ್ಕೆ ಚಾಲನೆ ನೀಡಿದರು. ಇಲ್ಲಿ ಬಹಳಷ್ಟು ಹೆವಿ ವೆಹಿಕಲ್ಸ್ ಓಡಾಡೋದ್ರಿಂದ ಈ ರಸ್ತೆ ಬಹು ಬೇಗನೆ ಹಾಳಾಗುತ್ತೆ. ಹೀಗಾಗಿ ಅಲ್ಲಿರುವ ಜನಗಳು ರಸ್ತೆ ರಿಪೇರಿ ಮಾಡಿಸ್ತಿರೋದ್ರಿಂದ ಬಹಳಷ್ಟು ಸಂತಸವನ್ನು ವ್ಯಕ್ತಪಡಿಸಿದರು. ಇನ್ನು ಹೆಚ್ಕೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡಬೆಲೆಯಲ್ಲಿ ನೀರಿಗಾಗಿ ಸರ್ಕಾರದಿಂದ ಬೋರ್ ಪಾಯಿಂಟ್ ಅನ್ನು ಮಾಡಲಾಯಿತು. ಇನ್ನು ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಹಾಗೂ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಹಾಗೂ ರಸ್ತೆ ಕಾಮಗಾರಿ ಗುದ್ಲಿ ಪೂಜೆಯನ್ನ ಚೋಳ್ನಾಯಕ್ನಲ್ಲಿ ಹಮ್ಮಿಕೊಂಡಿದ್ದು, ಜೊತೆಗೆ ಗಂಗಪ್ಪನಹಳ್ಳಿಯಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಟ್ಟಡ ಕಾಮಗಾರಿ ಗುದ್ಲಿ ಪೂಜೆಯನ್ನು ಸಹ ನೆರವೇರಿಸಿದ್ರು. ಇನ್ನೂ ಬಹಳಷ್ಟು ಅಭಿವೃದ್ಧಿ ಕೆಲಸಗಳಿವೆ, ನಾನು ಅದರಲ್ಲಿ ತೊಡಗಿದ್ದೇನೆ ಎಂದು ದಿನಕ್ಕೆ 10 ಕಡೆ ಕ್ಷೇತ್ರವನ್ನು ಸುತ್ತಿ ವೀಕ್ಷಣೆ ಮಾಡ್ತಿದ್ದಾರೆ ಶಾಸಕರಾದ ಟಿ ಸೋಮಶೇಖರ್ ಅವರು. ಇನ್ನು ಈ ಎಲ್ಲಾ ಕಾರ್ಯಕ್ರಮಗಳಿಗೆ ಆಯಾ ಗ್ರಾಮ ಪಂಚಾಯಿತಿ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಮುಖಂಡರುಗಳು, ಜನಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದರು. ಇಷ್ಟೊತ್ತು ನಮ್ಮ ಸುದ್ದಿಯನ್ನ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಹೀಗೆ ನಮ್ಮನ್ನು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.